ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುನೀತಾ ವ್ಲಾಗ್ಸ್. ಫ್ರೆಂಡ್ಸ್, ನನ್ನ ಇವತ್ತಿನ ದಿನಚರಿ ಸ್ಟಾರ್ಟ್ ಮಾಡೋಣ ಅಂತ ಬೆಳಗ್ಗಿಂದ ಸಂಜೆವರೆಗೂ ಏನೇನು ಕೆಲಸ ಇತ್ತು ಅದನ್ನೆಲ್ಲ ಸಣ್ಣದಾಗಿ ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೆ. ಇವತ್ತು ಬೆಂಡೆಕಾಯಿ ಪಲ್ಯ ಮಾಡಿ ರೊಟ್ಟಿ ಮಾಡ್ತಾಯಿದ್ದೆ. ಅದನ್ನು ಸ್ವಲ್ಪ ತೋರಿಸೋಣ ಅದನ್ನು ಸಣ್ಣದಾಗಿ ವೀಡಿಯೋ ಮಾಡಿದೆ, ಅದನ್ನು ಹಾಕ್ತಾಯಿದ್ದೀನಿ. ಬೆಳಗಿನ ಟೈಮು ಈ ಥರ ರೊಟ್ಟಿ ಐಟಮ್ಸ್ ಎಲ್ಲ ಎಲ್ಲರೂ ಇಷ್ಟಪಡ್ತಾರೆ, ತುಂಬ ಚೆನ್ನಾಗೂ ಇರುತ್ತೆ ಟೇಸ್ಟು ಅಂದ್ಬಿಟ್ಟು ನಾನಿವತ್ತು ಬೆಂಡೆಕಾಯಿ ಪಲ್ಯ ಮಾಡಿ ರೊಟ್ಟಿ ಮಾಡಿದ್ದು. ಕೆಲವರು ನೀರು ತೆಳುವು ಮಾಡಿ ಹಂಚಿನ ಮೇಲೂ ತಟ್ತಾರೆ, ಕೆಲವರು ಈ ಥರನೂ ಮಾಡ್ತಾರೆ. ಈ ರೊಟ್ಟಿಗಳು ಮಾಡೋದ್ರಲ್ಲೂ ತುಂಬ ವಿಧ ಇದೆ. ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ. ಒಬ್ಬರು ಬಟ್ಟೆ ಮೇಲೆ ತಟ್ಬಿಟ್ಟು ಹಾಕ್ತಾರೆ, ಕೆಲವರು ಹಂಚ ಮೇಲೆ ತಟ್ತಾರೆ, ಕೆಲವರು ಈ ಥರ ಹಸಿಟ್ಟು ಉದುರಿಸ್ಕೊಂಡು ಕೂಡ ತಟ್ತಾರೆ. ಇನ್ನು ಕೆಲವ್ರಿಗೆ ಹರಿದೋಗುತ್ತೆ ಬೇಗ, ಅದು ಹಿಂಸೆ. ಇನ್ನು ಹಸಿಟ್ಟು ಹಾಕ್ಕೊಂಡೆಲ್ಲ ತಟ್ಟೋದು ಅಂದರೆ ಈ ಥರ ಎಣ್ಣೆ ಇರುತ್ತಲ್ಲ, ಎಣ್ಣೆ ಕವರ್ ಇರುತ್ತಲ್ಲ, ಆ ಕವರ್ ಮೇಲೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದನ್ನ ಮೇಲೆ ತಟ್ಟೋದ್ರಿಂದ ಹರಿಯೋದು ಇಲ್ಲ, ತುಂಬ ತೆಳುವಾಗಿ ಕೂಡ ಬರುತ್ತೆ. ನೋಡಿ, ಈ ಥರ ಹಾಕಿಬಿಟ್ಟು ಒಂದು ಸೈಡ್ ಬೆಂದ ಮೇಲೆ ಇನ್ನೊಂದು ಸೈಡ್ ಎತ್ತಾಕೋದಕ್ಕಿಂತ ಮುಂಚೆ ಸ್ವಲ್ಪ ನೀರು ಸವರಬೇಕು. ನೀರು ಸವರಿದ್ರೆ ಅದು ಒಡೆದಂಗೆ ಬರಲ್ಲ. ಈಗ ನೀರು ಸವರದೆ ಹಾಗೆ ಎತ್ತೆತ್ತು ಹಾಕ್ತೀವಿ ಅಂದರೆ ಅದು ಒಂದು ಸ್ವಲ್ಪ ಒಣಗ್ದಂಗೆ ಒಡಕ್ಲ ಬರುತ್ತೆ. ಒಡಕ್ಲು ರೊಟ್ಟಿ ಅಂತಾರಲ್ಲ, ಆ ಥರ ಒಡಕ್ಲ ಬರುತ್ತೆ. ಅದಕ್ಕಿಂತ ಮುಂಚೆ ನೀರು ಸವರ್ಬಿಟ್ಟು ಎತ್ತು ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ, ಎರಡೂ ಕಡೆ ಚೆನ್ನಾಗಿ ಬೇಯುತ್ತೆ. ಆ ಥರ ಒಡಕ್ಲ ರೊಟ್ಟಿ ಥರ ಬರಲ್ಲ. ನೋಡಿ, ಈ ಥರ ಡೈರೆಕ್ಟಾಗಿ ಎಣ್ಣೆ ಕವರಲ್ಲಿ ತಟ್ಬಿಟ್ಟು ಅದನ್ನು ತವ ಮೇಲೆ ಹಾಗೆ ಹಾಕ್ಬೋದು. ತುಂಬ ರೊಟ್ಟಿ ಹಾಕೋಕ್ಕೆ ಹಿಂಸೆ ಅನ್ಗುತ್ತೆ ಅನ್ನೋರು ಆ ಥರ ಮಾಡ್ಕೊಳ್ಳೋದು ಬೆಸ್ಟು, ಬೇಗ ಕೂಡ ಆಗುತ್ತೆ ಅದು. ನೋಡಿ, ಈ ಥರ ಒಂದು ಸೈಡ್ ಬೆಂದ ಮೇಲೆ ಒಂದು 2 ನಿಮಿಷ ಬೇಯಿಸ್ಕೊಂಡು ಒಂದು ಸೈಡ್ ಬೆಂದ ಮೇಲೆ ಈ ಥರ ನೀರು ಸವರ್ಬಿಟ್ಟು ಅದನ್ನು ತಿರುಗಿ ಹಾಕಬೇಕು. ಚೆನ್ನಾಗಿ ಬೆಂದಿದೆ. ತುಂಬ ಸೀಸಕ್ಕೆ ಹೋಗಬಾರ್ದು, ಸೀದೋಗ್ಬಿಡುತ್ತೆ ಬೇಗ ರೊಟ್ಟಿ. ಸ್ವಲ್ಪ ಒಂದು 5 ನಿಮಿಷ ಬಿಡ್ತು ಅಂದರೆ ಸೀದೋಗ್ಬಿಡುತ್ತೆ. ನೋಡಿ, ಬೆಂಡೆಕಾಯಿ ಪಲ್ಯ ಮಾಡಿಟ್ಟಿದ್ದೀನಿ. ಬೆಂಡೆಕಾಯಿ ಹುರಿದು ಮಾಡಿಟ್ಕೊಂಡಿದ್ದು ಒಂದೇ ತರಿಸಿದ್ನಲ್ಲ ಫ್ಲಿಪ್ಕಾರ್ಟಲ್ಲೇ, ತುಂಬ ಫ್ರೆಶ್ ಆಗಿತ್ತು, ಒಂದು ಕೂಡ ಬಲ್ತಿರೋದಿರಲಿಲ್ಲ. ಅದಕ್ಕೆ ಬೆಳಿಗ್ಗೆನೇ ಇದು ಪಲ್ಯ ಮಾಡಿಟ್ಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂತ. ನೋಡಿ, ಕಲರ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ಬರೀ ಒಗ್ಗರಣೆ ಹಾಕಿ ಸಾಂಬಾರು ಪುಡಿ ಹಾಕಿ ಮಾಡಿರೋದು ಬೆಂಡೆಕಾಯಿ ಪಲ್ಯ, ಅದಕ್ಕೇನು ಮಸಾಲೆ ಅಂತ ಬೇರೆ ಏನೂ ಹಾಕಿಲ್ಲ. ಮತ್ತು ಮಧ್ಯಾಹ್ನಕ್ಕೆ ಅಂತ ಬಾಳೆಕಾಯಿ ತೊಗೊಂಡಿದ್ದೆ. ಬಾಳೆಕಾಯಿದು ಇದು ಮಾಡೋಣ ಅಂತ ಈ ಬಜ್ಜಿ ಎಲ್ಲ ಮಾಡ್ಕೊತೀವಿ, ಅದ್ರ ಬದಲು ಕಬಾಬ್ ಮಾಡಿದ್ರೆ ಹೆಂಗಿರುತ್ತೆ ಅಂದ್ಬಿಟ್ಟು ಅದು ಕಬಾಬ್ ಮಾಡಿದ್ದು ತುಂಬ ಚೆನ್ನಾಗಿತ್ತು ಟೇಸ್ಟು. ಈ ಥರ ಈ ಡಿಸೈನಲ್ಲಿ ಕುಯ್ಕೊಂಡು ಸ್ವಲ್ಪ ಉದ್ದುದ್ದನೇ ಇದ್ದರೆ ತೊಂದರೆ ಇಲ್ಲ. ಈಗ ನಾನ್ ವೆಜ್ ಎಲ್ಲ ಸ್ವಲ್ಪ ದಪ್ಪ ಇರುತ್ತಲ್ವ, ಅದಕ್ಕೆ ಈಗ ರುಬ್ಬೋದಕ್ಕೆ ಹಸಿಮೆಣ್ಸಿನ್ಕಾಯಿ, ಶುಂಠಿ ಮತ್ತು ಬೆಳ್ಳುಳ್ಳಿ ಇದನ್ನು ಹಾಕಿಬಿಟ್ಟು ರುಬ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆಗೆ ಧನಿಯಾ ಪುಡಿ, ಅರಿಶಿನ ಪುಡಿ, ಅಚ್ಕಾರದ ಪುಡಿ, ಸ್ವಲ್ಪ ಗರಂ ಮಸಾಲ ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ, ಮತ್ತು 1-2 ಸ್ಪೂನ್ ಕಾರ್ನ್ಫ್ಲೋರು, ಮತ್ತು 1-2 ಸ್ಪೂನು ಮೈದಾ ಹಿಟ್ಟು, ಮತ್ತು 1-2 ಸ್ಪೂನಷ್ಟು ಕಡಲೆ ಹಿಟ್ಟು, ಮತ್ತು ರುಬ್ಬಿದ್ವಲ್ಲ ಹಸಿಮೆಣ್ಸಿನ್ಕಾಯಿ ಮಸಾಲ ಅದನ್ನು ಹಾಕಿದ್ದೀನಿ. ಸ್ವಲ್ಪ ನಿಂಬೆಹಣ್ಣು ಹಾಕ್ಕೋಬೋದು, ಅದು ಬೇಡ ಅಂದರೆ ಮೊಸರು ಹಾಕ್ಕೋಬೋದು. ನಾನು ನಿಂಬೆಹಣ್ಣು ಹಾಕಿದ್ದೀನಿ, ಮತ್ತು ನೀರು ಹಾಕ್ಕೊಂಡು ಕಲಸಿದ್ದೀನಿ. ಇವಾಗ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಇವಾಗ ಬಾಳೆಕಾಯಿ ಎಲ್ಲ ಅದರೊಳಗೆ ಹಾಕ್ಬಿಟ್ಟು ಕಲಸ್ಬಿಟ್ಟು ಒಂದು 10 ನಿಮಿಷ ಬಿಡಬೇಕು. ಅದಕ್ಕೊಂದು ಸ್ವಲ್ಪ ಕಲ್ಲರೆಲ್ಲ ಹಿಡಿಯೋದಕ್ಕೋಸ್ಕರ. ಅಷ್ಟೊತ್ತಿಗೆ ನಾವು ಇನ್ನೊಂದು ಕಡೆ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಅದನ್ನು ಕಾಯಕ್ಕಿಟ್ರೆ ಅಲ್ಲೊಂದು 10 ನಿಮಿಷ ಆಗೇ ಹೋಗುತ್ತೆ. ಇವಾಗ ಒಂದೊಂದೇ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಉದ್ದುದ್ದ ಇರೋದಕ್ಕೂ ಚೆನ್ನಾಗಿ ಮಸಾಲೆ ಹಿಡ್ದಿರತ್ತೆ. ಈಗ ಅದಕ್ಕೇ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕರಿಬೇವು ಎರಡನ್ನೂ ಹಾಕಿಬಿಟ್ಟು ಅದನ್ನು ಸ್ವಲ್ಪ ಮಸಾಲೆ ಹೆಚ್ಬಿಟ್ಟು ಇನ್ನೊಂದು ಅದು ಎಣ್ಣೆಲೆ ಕರೆದ್ರೆ ಅದು ಚೆನ್ನಾಗಿರುತ್ತೆ. ಮತ್ತು ಅದ್ರ ಜೊತೆಗೆ ಹಸಿಮೆಣ್ಸಿನ್ಕಾಯಿಗೂ ಸ್ವಲ್ಪ ಮಸಾಲೆ ಹಾಕಿಬಿಟ್ಟು ಎಣ್ಣೆಲಿ ಕರ್ಕೊಂಡು ಅದು ಮಿಕ್ಸ್ ಮಾಡಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಒಂದು ಸಾರಿ ಟ್ರೈ ಮಾಡಿ, ಟೇಸ್ಟ್ ಸಖತ್ತಾಗಿ ಬರುತ್ತೆ, ನಾನ್ ವೆಜ್ಗಿಂತ ಹೆಚ್ಚಾಗಿ ಬರುತ್ತೆ. ಬಾಳೆಕಾಯಿ ಅಂದರೆ ನಾನ್ ವೆಜ್ಗೆ ಫೇಮಸ್ ಅಲ್ವಾ, ಅದಕ್ಕೋಸ್ಕರ. ಮತ್ತು ಇವತ್ತು ಪಾಟ್ಗಳು 2 ಬಿದ್ದು ಒಡೆದೋಗ್ಬಿಡ್ತು, ಅದಕ್ಕೋಸ್ಕರ ಈ ಕಾಂಪೌಂಡ್ ಮೇಲೆ ಇಕ್ಕಿದ್ದೆ ಪಾಟ್ಗಳೆಲ್ಲ. ಇವತ್ತು ತುಂಬ ಗಾಳಿ ಅಲ್ಲ, ಅದಕ್ಕೋಸ್ಕರ ಅದನ್ನೆಲ್ಲ ಕೆಳಗಡೆ ಇಟ್ಟೆ. ಮತ್ತು ಇವತ್ತು ಮಕ್ಕಳಿಗೆ ಪ್ರಾಜೆಕ್ಟ್ಗೆ ಅಂತ ಒಂದು ಬ್ಯಾಗ್ ರೆಡಿ ಮಾಡ್ಕೊಂಡು ಬನ್ನಿ ಅಂತ ಹೇಳಿದರು. ಆ ಬ್ಯಾಗೆಲ್ಲ ರೆಡಿ ಮಾಡಿ ಸ್ಟಿಚ್ ಮಾಡಿ ರೆಡಿ ಮಾಡಿ ಕಳಿಸಿದ್ದು. ಮತ್ತು ಇದು ಎಲ್ಲ ಸೆಟ್ಗಳು ಒಂದು 6 ಡ್ರೆಸ್ ತೊಗೊಂಡಿದ್ದು, ಚೆನ್ನಾಗಿತ್ತು. ಬಟ್ಟೆ ಎಲ್ಲ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿತ್ತು, ಕಮ್ಮಿಗೂ ಸಿಕ್ತು. 650 ರೂಪಾಯಿಗೆಲ್ಲ ಟಾಪು ಫುಲ್ ಸೆಟ್ಟು, ಬಾಟಮ್ ಟಾಪು ಮತ್ತು ವೇಲು
ತುಂಬ ಚೆನ್ನಾಗಿತ್ತು. ಕ್ವಾಲಿಟಿನೂ ಕೂಡ ತುಂಬ ಚೆನ್ನಾಗಿತ್ತು. ಅದಕ್ಕೋಸ್ಕರ ಒಂದು 6 ತೊಗೊಂಡು, ಫಸ್ಟ್ 2 ತೊಗೊಂಡೆ. ಅದು ಚೆನ್ನಾಗಿತ್ತಲ್ಲ ಕ್ವಾಲಿಟಿ ಅಂದ್ಬಿಟ್ಟು ಇನ್ನು 4 ತೊಗೊಂಡಿದ್ದು. ಅದನ್ನೆಲ್ಲ ಸ್ಟಿಚ್ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿರ್ತಾಯಿದ್ದೆ. ಪ್ಯಾಕೆಟಿಂದ ನೋಡಿದ್ವಲ್ಲ, ತುಂಬ ಚೆನ್ನಾಗೈತೆ ನೋಡಿ. ತುಂಬ ಕಮ್ಮಿ ಬೆಲೆನೂ ಆರಾಮಾಗಿ ತೊಗೋಬೋದು ನೋಡಿ. ಎಲ್ಲ ಥರದ್ದು ಐತೆ, ಎಲ್ಲ ಕಲರ್ದು, ಬೇರೆ ಬೇರೆ ವೆರೈಟಿದು ಬುಕ್ ಮಾಡಿ ತೊಗೊಂಡಿದ್ದು. ಫ್ರೆಂಡ್ಸ್, ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು, ನಮ್ಮ ಡೈಲಿ ದಿನಚರಿ, ಪ್ಲೀಸ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು.